ಕತ್ತು ಎತ್ತಿ ಎಷ್ಟು ಹೊತ್ತು ನೋಡ್ತಿ ಎತ್ತೋ ಎತ್ತೋ ಆರ್ತಿ ಬಂದ ಚಕ್ರವರ್ತಿ. ಪದ್ಮನಾಭನಗರ ಗಣೇಶ್ ಮಂದಿರ್ ವಾರ್ಡ್ನಲ್ಲಿ ಶ್ರೀ ವರಸಿದ್ಧಿ ವಿನಾಯಕ ಗೆಳೆಯರ ಬಳಗದಿಂದ 2ನೇ ವರ್ಷದ 18 ಅಡಿಯ ಅದ್ದೂರಿ ಗಣೇಶೋತ್ಸವ. ಮುಖ್ಯ ಅತಿಥಿಗಳಾಗಿ ಕೆಪಿಸಿಸಿ ಸಂಯೋಜಕರಾದ ಡಾಕ್ಟರ್ ಸಂಜಯ್ ಗೌಡ ರವರು ಹಾಗೂ ಗಣೇಶ್ ಮಂದಿರ್ ವಾರ್ಡ್ ಮಾಜಿ ಬಿಬಿಎಂಪಿ ಸದಸ್ಯರಾದ ಎಲ್ ಗೋವಿಂದರಾಜ್ ರವರು ಹಾಗೂ ಬಾಬು ಸೇರಿದಂತೆ ಇನ್ನು ಅನೇಕ ಸಹಸ್ರಾರು ಭಕ್ತಾದಿಗಳು ರಸಮಂಜರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಕಣ್ಣು ನಂಗೆ ನಾನಂತೂ ಇರುವುದೇ ಹೀಗೆ, ಬೇಟೆಯಲ್ಲಿ ನಾನೇ ಮುಂದು ಮತ್ತಾನೆ ಹೆಜ್ಜೆ ನಂದು, ಹುಲಿಗಳಿಗೆ ನಾನೇ ಬಂದು ತಿನ್ನಲು ಉಲ್ಟಾನಿಲ್ಲು ಬಾವಲಿ. ಭುವನ ಗಗನ ಕೆಣಕೋ ಇವನ ದೃಷ್ಟಿಗೆ ನಿಂಬೆ ಸುತ್ತಿ, ಇಂಟರು ಕದನ ಗುಂಡರು ಕದನ ಇವನೇ ಬಂದು ಕತ್ತಿ ಬಂದ ಬೆನ್ ಹತ್ತಿ ಚಕ್ರವರ್ತಿ. ಕಾಲಿದೆ ಕ್ರೂರ ಸಿಪಾಯಿ, ಸಿಂಹದ ಪಂಚದ ಈ ದಳವಾಯಿ. ಸರ್ಪಕ್ಕಿಂತ ದ್ವೇಷ, ಮುಂಗೂಸಿಗಿಂತ ಕೋಪ, ಒಂದೊಂದು ಅಂಗ ಕೂಡ ಪ್ರಾಣಿಯ ಪ್ರತಿರೂಪ. ಗಗನ ಕೆಣಕೋ ಇವನ ದೃಷ್ಟಿಗೆ ನಿಂಬೆ ಸುತ್ತಿ, ಎಂದರು ಕದನ ಗುಂಡರು ಕದನ ಇವನೇ ಬಂದು. ಎಲ್ಲರಿಗೂ ನಮಸ್ಕಾರ. ನಮ್ಮ ವರಸಿದ್ಧಿ ವಿನಾಯಕ ಯೂತ್ ಅಸೋಸಿಯೇಷನ್ ಅವರು 2ನೇ ವರ್ಷ ಅದ್ದೂರಿಯಾಗಿ, ಹೋದ ವರ್ಷ 15 ಅಡಿ ಗಣೇಶ, ಇವಾಗ 18 ಅಡಿ ಗಣೇಶ. ಮಕ್ಕಳು ಇದು ಕೀರ್ತಿ ಚಿಕ್ಕದಾದ್ರೂ ಮೂರ್ತಿ ದೊಡ್ಡದಾಗಿ ಇಟ್ಟು ಪೂಜೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಅವ್ರ ಕೈ ಎಷ್ಟು ಮೀರಿ ಇದು ಮಾಡ್ತಾ ಇದ್ದಾರೆ ಅಂದರೆ ಅಷ್ಟೂ ಜನನೂ ಅದೇ ಥರ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ನಾವು ಎಲ್ಲ ಇದ್ಕೊಂಡು ಎಲ್ಲ ಸಹಕಾರ ಕೊಡ್ತಾ ಇದ್ದೀವಿ. ಆಮೇಲೆ ವೇದಿಕೆ ಮೇಲೆ ಬಂದು ಇವತ್ತು ಮುಖ್ಯ ಅತಿಥಿಗಳಾಗಿ ಬಂದಿರುವಂಥ ಕಾಂಗ್ರೆಸ್ ಪಕ್ಷದ ಸಂಯೋಜಕರಾದ ಸಂಜಯ್ ಗೌಡರು, ಮತ್ತು ನನ್ನ ಸ್ನೇಹಿತರಾದ ಬಾಬು ಅವರು, ಮತ್ತು ಇನ್ನೂ ಇಬ್ಬರು ಟ್ವಿಂಕಲ್ ಸ್ಟಾರ್ಸು. ಏನಮ್ಮ ನಿನ್ನ ಹೆಸರೇನಮ್ಮ? ವೈಷ್ಣವಿ, ನಿಹಾರಿಕಾ. ಇವರಿಬ್ಬರು ಭಾಳ ಅದ್ಭುತವಾಗಿ ಹಾಡಿದ್ರು. ಮತ್ತು ಗೌಡ್ರು ಎಲ್ಲ ಚಲನಚಿತ್ರ ಭಾಗದಲ್ಲಿ ಇರೋದ್ರಿಂದ ಇವರಿಬ್ಬರಿಗೂ ಇನ್ನೂ ಯಾವುದನ್ನ ಒಳ್ಳೆ ಹಾಡೋದಕ್ಕಲ್ಲ, ಮತ್ತು ಇನ್ನು ಒಳ್ಳೆ ಸ್ಥಾನ ಕೊಡಿಸ್ಬೇಕು, ಹೆಚ್ಚಿನ ರೀತಿಯಲ್ಲಿ ಅವ್ರನ್ನ ಪ್ರೋತ್ಸಾಹ ಕೊಟ್ಟು ಬೆಳೆಸಬೇಕು ಅಂತಂದ್ಬಿಟ್ಟು ಗೌಡ್ರಿಗೆ ಕೇಳ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಹೇಳ್ಬೇಕಾದ್ರೆ
ನಮ್ಮ ಚಿರಾಗ್ ಮತ್ತು ತಂಡದವರು ಇದು 2ನೇ ವರ್ಷ ಆಚರಿಸ್ತಾ ಇರೋದು. ಅದಕ್ಕೆ ಎಲ್ಲರೂ ಜನ ಅಭಿಮಾನಿಗಳು ಎಲ್ಲರೂ ಇಲ್ಲಿ ಇರೋವಂಥ ನಾಗರಿಕರು ಎಲ್ಲರೂ ಅವರು ಪ್ರೋತ್ಸಾಹ ಕೊಟ್ಟು ಇನ್ನೂ ಇದೇ ಥರ ವರ್ಷ ಜೋರಾಗಿ ಇನ್ನೂ ಜೋರಾಗಿ ಮಾಡ್ತಾ ಇರಲಿ ಅಂತಂದ್ಬಿಟ್ಟು ಹೇಳಿ, ನಾನು ಅದಕ್ಕೆ ಸದಾಕಾಲ ನಾನು ಇಲ್ಲೇ ಇದ್ದು ಹುಟ್ಟಿ ಬೆಳೆದಿರೋನು, ಮತ್ತು ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿರೋವಂಥವ್ರು ಎಲ್ಲರ ಸಹಕಾರ ಕೊಡ್ತೀವಿ ಅಂತಂದ್ಬಿಟ್ಟು ಹೇಳಿ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತೇನು ನಾವೆಲ್ಲ ಸೇರಿರೋ ಉದ್ದೇಶ ಏನಂದರೆ, ಒಂದು ನೀವು ನೋಡ್ಬೋದು ಆ ಕಟ್ಟೆ ಮೇಲೆ ಹೆಣ್ಮಕ್ಳು ಕೂತಿರೋದಾಗಲಿ, ಇಲ್ಲಿ ನಿಂತಿರೋದಾಗಲಿ, ಇಲ್ಲಿ ಚಿಕ್ಕ ಮಕ್ಕಳು ಓಡಾಡ್ಕೊಂಡಿರೋದಾಗಲಿ, ನನಗೆ ಗಣೇಶ ಬಂದ್ರಲ್ಲಿ ಗಣೇಶ ಕೂರಿಸಿದಾಗ ಆ ಕುಟುಂಬದ ವಾತಾವರಣ, ಪ್ರೀತಿ ಜನ ಕಾಣ್ತಿರಲ್ಲ, ಈ ಒಗ್ಗಟ್ಟಿನ ಜನ ಯಾವತ್ತೂ ಗಣೇಶ ಬಂದ್ರಲ್ಲಿ ಯಾವತ್ತೂ ಒಗ್ಗಟ್ಟಾಗಿದ್ದಾರೆ. ಯಾಕೆಂದರೆ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಸ್ಥಳೀಕರು ಎಷ್ಟು ಪ್ರೀತಿ ವಿಶ್ವಾಸ ತೋರಿಸ್ತೀರ ಅಂದರೆ, ಮನೆ ಮಕ್ಳ ಥರ ಹುಡುಗರು ಏನಾರು ಒಂದು ಮಾಡ್ಬೇಕಾದ್ರೆ ಮನೋರಂಜನೆ ಆಗ್ತಿದೆ, ನಿಮಗೆ ಒಂದು ಪ್ರೀತಿ ಚಪ್ಪಾಳೆ ಬರ್ಬೇಕು. ಯಾಕೆಂದರೆ ನೀವೆಲ್ಲ ಇರೋದ್ರಿಂದನೇ ಇಂಥ ಕಾರ್ಯಕ್ರಮದಲ್ಲಿ ಈ ಬಡಾವಣೆಯಲ್ಲಿ ಚೆನ್ನಾಗಿ ಇನ್ನೂ ಕಾರ್ಯಕ್ರಮ ನಡೆದು 8 ವರ್ಷ 5 ವರ್ಷ 8 ವರ್ಷಕ್ಕೆ ನಾವು ಆ ಟೈಮಲ್ಲಿ ಆ ಸ್ಪಿರಿಟು, ಆ ಕಾನ್ಫಿಡೆನ್ಸ್ ಲೆವೆಲ್ ನೀವು ನೋಡಿದಾಗ ಭಾಳ ಖುಷಿ ಆಗುತ್ತೆ. ನಾನು ಗೋವಿಂದರಾಜ್ ಅವ್ರು ಹೇಳ್ದಂಗೆ ಇವತ್ತು ಮಾತು ಕೊಡ್ತೇನೆ, ನನ್ನ ಸಿನಿಮಾಲಿ ಯಾವುದೇ ಮಕ್ಕಳು ಕ್ಯಾರೆಕ್ಟರ್ದು ಹಾಡು ಬಂದರೆ ನಾನು ನಿಮ್ಮ ಕೈಲಿ ಮಾಡಿಸ್ತೀನಿ. ಇವತ್ತು ಗಣೇಶ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ಯಾಕೆಂದರೆ ಮಕ್ಕಳಿದ್ರೆ ದೇವ್ರ ಸಮಾನ. ಸೊ ಅದೇ ರೀತಿ ಇವತ್ತು ಏನಕ್ಕೆ ನಿನ್ನ ಕಾನ್ಫಿಡೆನ್ಸ್ ಲೆವೆಲ್ ಏನು ಅಂದರೆ, ನಿಮ್ಮ ನೋಡಿ ಬೇರೆ ಮಕ್ಕಳು ಕಲಿಬೇಕು, ನನಗೆ ಈ ಥರ ಪ್ರತಿಭೆ ಆಚೆ ಬರಬೇಕು. ದಟ್ಸ್ ವೈ ನಿಮ್ಮಿಬ್ಬರಿಗೆ 2,000 ಇಲ್ಲೇ ಒಂದು ಬಹುಮಾನ ನಾನೇ ಕೊಡ್ತೇನೆ. ಯಾಕೆಂದರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ಗೆ ಇಲ್ಲೇ ನೀವು ಯಾವಾಗಲೂ ಏನೋ ಇನ್ನೂ ಚೆನ್ನಾಗಿ ಹಾಡು ಹೇಳಿ ಇನ್ನೂ ಎಲ್ಲ ಸ್ಟೇಜ್ಗಳು ಹತ್ತಬೇಕು. ಬೇರೆ ಮಕ್ಕಳು ಇದನ್ನು ಸ್ಪಿರಿಟ್ ಆಗಿ ತಗೋಬೇಕು. ಇದು ಹಬ್ಬಕ್ಕೆ ಬಟ್ಟೆ ತಗೊಳ್ಳಿ ಅಂತ ಕೊಡ್ತಾ ಇರೋದು. God bless you. ಏನಂದ್ರೆ ಆ ಮಕ್ಕಳು ಒಂದು ಆ ಸ್ಪಿರಿಟ್ ಬರಬೇಕು, ಬೇರೆ ಮಕ್ಕಳು ಕಲಿಬೇಕು. ಏನಕ್ಕೆ ಅಂದರೆ ಈ ಥರ ಒಂದು ಅವ್ರಿಗೆ ಏನಾದ್ರು ಒಂದು ಪ್ರೋತ್ಸಾಹ ಕೊಟ್ಟಾಗ ಅವ್ರು ಇನ್ನೂ ಹೆಚ್ಚಾಗಿ ಮಾಡಬೇಕು ಅಂತಾರೆ. ಯಾಕೆಂದರೆ ಯಾರು ಬೆಳಿಬೇಕಾದ್ರೆ ಬೆಳೀರಿ ಅಂತ ಯಾರು ತಟ್ಟೋದು ಕಮ್ಮಿ. ಅದನ್ನು ನಾವು ಆ ಜನ್ರೇಷನ್ ಬಿಟ್ಬಿಟ್ಟು ಹೊಸ ಜನ್ರೇಷನಲ್ಲಿ ಇದನ್ನು ನಾವು ಸಪೋರ್ಟ್ ಮಾಡ್ತಾ ಹೋಗ್ತಾ ಇದ್ರೆ ಇಂಥ 100 ಪ್ರತಿಭೆ ಆಚೆ ಬರ್ತಾ ಇದ್ದಾರೆ. ಯಾಕೆಂದರೆ ನನ್ನ ಆಲ್ಬಂಬಲ್ಲೇ ಹೇಳಿದ್ದೀನಿ, ಕರ್ನಾಟಕದಲ್ಲಿ ಕಮ್ಮಡ, ಗೋಡ, ಎನ್ನಡ, ಎಕ್ಕಡ ಇದೆಲ್ಲದಕ್ಕಿಂತ ಮುಂಚೆ ಬಂದಿದ್ದು ನಮ್ಮ ಕನ್ನಡ ಅಂತ. ಸೊ ಕನ್ನಡಿಗರು ಬೆಲೆ, ಕನ್ನಡಿಗರು ಮರ್ಯಾದೆ ಎಲ್ಲೂ ಕಮ್ಮಿ ಆಗಲ್ಲ. ಸೊ ಅದೇ ರೀತಿ ಇವತ್ತೇನು ಗಣೇಶ ಹಬ್ಬನ ಈ ಚಿರಾಗು ಮತ್ತು ಅವ್ರ ಸ್ನೇಹಿತರು ತಂಡದವರೆಲ್ಲ ಸೇರಿಕೊಂಡು ಹಾಗೂ ಇಲ್ಲಿ ಸ್ಥಳೀಯ ಎಲ್ಲ ಹಿರಿಕರು ಆಶೀರ್ವಾದದೊಂದಿಗೆ ಇವತ್ತೇನು ನಾನು ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್ ಹೇಳ್ತೀನಿ, ಈ ವರ್ಷದಲ್ಲಿ ಅತಿ ಅಗಲವಾದ ಗಣೇಶ ನೋಡಿದ್ದು ಇದೇ ಫಸ್ಟ್ ಕಾರ್ಯಕ್ರಮದಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವರು 1000 ಜನ ಬರೋದು ದೊಡ್ಡ ವಿಷಯ ಅಲ್ಲಣ್ಣ, ಲಕ್ಷ ಕೋಟಿ ಜನಕ್ಕೆ ಆಶೀರ್ವಾದ ಮಾಡೋ ಅಂಥ ಗಣೇಶ ಇಲ್ಲಿ ಬಂದಿದೆ. ಸೊ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಆ ಗಣೇಶ ಅಂದ್ಕೊಂಡಿದ್ದ ಕೆಲಸ ಎಲ್ಲ ಆಗಲಿ, ಯಾರಿಗೂ ಆರೋಗ್ಯ ಸಮಸ್ಯೆ ಬರ್ದಿರೋ ರೀತಿ ಮಕ್ಕಳೆಲ್ಲ ಇನ್ನೂ ಎಜುಕೇಟೆಡ್ ಆಗಿ ಆ್ಯಂಡ್ ಎಲ್ಲ ಯಾರ್ಯಾರು ಅಫಿಷಿಯಲ್ಸ್ ಇರ್ತಾರೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನೊಬ್ಬ ದೊಡ್ಡ ಅಪ್ಪು ಅಭಿಮಾನಿಯಾಗಿ ನಾನು ಅಂತ ಹೋಗೋದು ಬೇಡ, ನಾವು ಅಂತ ಹೋಗೋಣ, ಲೈಫ್ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.